ಆತ್ಮೀಯ ಸ್ಪರ್ಧಾರ್ಥಿಗಳೇ, ವಿದ್ಯಾರ್ಥಿಗಳೇ, ಮತ್ತೆ ಎಂದಿನಂತೆ ಸಮಾಜ ವಿಜ್ಞಾನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಇವತ್ತು ಮೈಸೂರು ವಿಭಾಗದ ಮುಂದುವರೆದ ಭಾಗವನ್ನು ನಾನು ತೆಗೆದುಕೊಂಡಿದ್ದೇನೆ. ಈಗಾಗಲೇ ಮೈಸೂರು ವಿಭಾಗದ ಬಗ್ಗೆ ಒಂದಷ್ಟು ಹಿನ್ನೆಲೆ ಬಗ್ಗೆ ಮಾತನಾಡಿದ್ದೇನೆ. ಸೊ ಅದರ ಮುಂದುವರೆದ ಪ್ರಮುಖ ಅಂಶಗಳ ಬಗ್ಗೆ ನಾನು ಇವು ಪರೀಕ್ಷೆ ದೃಷ್ಟಿಯಿಂದ ತೆಗೆದುಕೊಂಡು ಬಂದಿದ್ದೇನೆ. ಸೊ ಆ ಅಂಶಗಳು ಮುಂಬರುವ ಸ್ಟೇಟ್ ಗವರ್ನಮೆಂಟ್ ರಾಜ್ಯ ಸರ್ಕಾರದ ಒಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಹೆಚ್ಚು ಪ್ರಶ್ನೆಗಳು ಬಂದಿದ್ದಾವೆ ಹಿಂದೆಲ್ಲ. ಹಾಗಾಗಿ ಇದರ ಬಗ್ಗೆ ಮತ್ತೆ ತಿರ್ಗಾ ಅದರ ಮುಖ್ಯ ಅಂಶಗಳನ್ನು ನಾನು ಇವತ್ತು ಮಾತನಾಡಲಿದ್ದೇನೆ ಅಂತ ಹೇಳ್ತಾ, ಸೊ ನೋಡಿದಾಗ ಇಲ್ಲಿ ಮೈಸೂರು ವಿಭಾಗದಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶಗಳು ನೋಡಿದಾಗ ಕರ್ನಾಟಕದ ಕರಾವಳಿ ಪ್ರದೇಶವನ್ನು ಅವರು ತುಳುನಾಡು ಎನ್ನುವರು ಅಂತ. ಸೊ ನೋಡ್ರಿ, ಗಮನಿಸ್ಬೇಕು. ಈಗ ನಾವೆಲ್ಲ ಕರ್ನಾಟಕದ ಒಂದು ಕರಾವಳಿಯ ಭಾಗವನ್ನು ನಾವು ಏನ್ ಕರಿತೀವಿ ಅಂದ್ರೆ ಮೊದಲಿಂದ ತುಳುನಾಡು ಅಂತ ಕರಿತೀವಿ. ಅದೇ ಕರಾವಳಿ ಭಾಗವನ್ನು ಕೆನರಾ ಅಂತ ಕರಿತಿದ್ರು. ಸೊ ಈ ರೀತಿ ಒಂದಷ್ಟು ಹೆಸರುಗಳಿಗೆ ತೀರ ಪ್ರದೇಶ ಕೆನರಾ ಅಂತ ಕರಿತಿದ್ರು. ಈ ಕರಾವಳಿ ತೀರ ಪ್ರದೇಶವನ್ನ ಈಗ ತುಳುನಾಡು ಅಂತೇಳಿ ನಾವು ಕರಿತೀವಿ. ಈ ರೀತಿ ಬೇರೆ ಬೇರೆ ಹೆಸರುಗಳಿಂದ ಒಂದಷ್ಟು ಪ್ರದೇಶಗಳಿಗೆ ಹೆಸರುಗಳನ್ನು ನೋಡ್ತಾ ಹೋಗ್ತೀವಿ. ಕೇಳ್ತಾರ, ಮುಂಬರುವ ಪರೀಕ್ಷೆಗಳಲ್ಲಿ ಕೇಳ್ತಾರೆ, ಹಿಂದೂ ಕೇಳಿದ್ದು ಉಂಟು. ಏನಪ್ಪಾ ಅಂತ ಕೇಳಿದ್ರೆ ಕರ್ನಾಟಕದ ಕರಾವಳಿ ಪ್ರದೇಶವನ್ನು ಏನೆಂದು ಕರಿತಿದ್ರು, ಯಾವ ಹೆಸರಿನಿಂದ ಕರಿತಿದ್ರು ಅಂತ ಕೊಡ್ತಾರಲ್ಲ. ಅವಾಗ ತುಳುನಾಡು ಅಂತ ನಮಗ ಗೊತ್ತಿರಬೇಕು. ಅಲ್ಲಿ ತುಳು ಭಾಷೆ ಹೆಚ್ಚು ಮಾತನಾಡುವ ಜನ ಇರುವುದರಿಂದ ಅದು ತುಳು ನಾಡು ಅಂತೇಳಿ ನಾವು ಕರೆಸಿಕೊಳ್ತಾರೆ. ಜನ ಅವರೆಲ್ಲ ಇರುವುದರಿಂದ ಅವರ ಆ ರೀತಿ ಕರಿತಿದ್ರು. ಇನ್ನು ಹುಲಿಗಳು ಅತಿ ಹೆಚ್ಚಿರುವ ರಾಜ್ಯ ಯಾವ್ದಂತ ಕೇಳಿದ್ರೆ ಕರ್ನಾಟಕ. ಇಡೀ ಭಾರತದಲ್ಲಿ ಅತಿ ಹೆಚ್ಚು ಈ ಮೈಸೂರು ವಿಭಾಗದ ಒಳಗನ ಅಥವಾ ಕರ್ನಾಟಕದ ಈ ಮೈಸೂರು ವಿಭಾಗದಲ್ಲಿಯೇ ಹೆಚ್ಚು ಏನಪ್ಪಾ ಅಂತಂದ್ರೆ ಹುಲಿಗಳ ಸಂಖ್ಯೆ ಕಂಡು ಬರ್ತದ ಅಂತ ನೋಡಿ. ಎಷ್ಟು ಬಹಳ ಪಾಯಿಂಟ್ ಆಫ್ ವ್ಯೂ ಆಗಿ ಆನ್ಸರ್ ವಿತ್ ಕ್ವಶನ್ ಕೊಟ್ಟಾರ. ಆಮೇಲೆ ಮೈಸೂರು ಜಿಲ್ಲೆಯಲ್ಲಿ ಬನ್ನೂರು ಅಂತ ಒಂದು ಸ್ಥಳ, ಇದು ಉತ್ತಮ ತಳಿಯ ಕುರಿಗಳನ್ನ ಅಥವಾ ಟಗರುಗಳನ್ನ ಹೊಂದಿರತಕ್ಕಂಥ ಒಂದು ಸ್ಥಳ. ಬಹಳ ಹೆಚ್ಚು ಅದರ ಮಾಂಸ ಬೇಡಿಕೆಯಲ್ಲಿ ಇರುವುದರಿಂದ ಆ ಬನ್ನೂರು ಕುರಿ ಇವತ್ತು ಹೆಚ್ಚು ಬೇಡಿಕೆಯಲ್ಲಿ ಕಂಡು ಬರ್ತದಂತೆ. ಸೊ ಹಾಗಾಗಿ ಅತಿ ಹೆಚ್ಚು ಉನ್ನತವಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ತಳಿ ಟಗರುಗಳಿಗೆ ಹೆಸರುವಾಗಿ ಹೆಚ್ಚಾಗಿರುವುದು ಯಾವ್ದು ಅಂದ್ರೆ ಈ ಬನ್ನೂರು ಅಂತ. ಯಾವ್ದು ಹೇಳ್ರಿ? ಬನ್ನೂರು. ಇನ್ ಪೆಲ್ಸೈಟ್ ಅದಿರು ಅಂತ. ಈ ಪೆಲ್ಸೈಟ್ ಅದಿರದ ವಿಶೇಷತೆ ಏನಪ್ಪಾ ಅಂತಂದ್ರೆ ಇದು ಮೈಸೂರು ವಿಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು. ಇದು ಭಾರತದಲ್ಲಿಯೇ, ಇಡೀ ಭಾರತವನ್ನು ನೋಡಿದಾಗ ಮೈಸೂರಿನಲ್ಲಿ ಮಾತ್ರ ಈ ಪೆಲ್ಸೈಟ್ ಅದಿರು ಕಂಡು ಬರ್ತದೆ. ವಿಶೇಷವಾದಲ್ವೇ? ಇಂಥ ಕ್ವಶನ್ಗಳು ನಮಗೆ ಪದೇ ಕೇಳ್ತಿರ್ತಾರೆ. ಎಲ್ಲಿದೆ ಒಂದು ಕಡೆ ತಂದ್ರೆ ಕೇಳ್ತಾ ಇರ್ತಾರೆ. ಸೊ ಹಾಗಾಗಿ ಇದನ್ನ ನಾವು ಗಮನಿಸಬೇಕು ಅಂತ. ಇನ್ನು ಮೈಸೂರು ವಿಭಾಗದಲ್ಲಿ ಒಂದಷ್ಟು ಪ್ರಮುಖ ನದಿಗಳಿದಾವೆ. ಕಾವೇರಿ ಆಗಿರ್ಬೋದು, ನೇತ್ರಾವತಿ ಆಗಿರ್ಬೋದು, ಕಪಿಲಾ ಆಗಿರ್ಬೋದು, ಹೇಮಾವತಿ, ಕುಮಾರಧಾರ, ಯಗಚಿ, ಹಾರಂಗಿ ಮತ್ತು ವೇದವತಿ. ಇವೆಲ್ಲವೂ ಏನಪ್ಪಾ ಅಂತಂದ್ರೆ ಮೈಸೂರು ವಿಭಾಗದಲ್ಲೇ ಕಂಡು ಬರ್ತಕ್ಕಂಥ ಒಂದಷ್ಟು ನದಿಗಳು ಅಂತ. ಸೊ 6ನೇ ತರಗತಿ ವಿದ್ಯಾರ್ಥಿಗಳಿಗೆ ಇದರಲ್ಲಿ ಹೆಚ್ಚು ಹೆಲ್ಪ್ಫುಲ್ ಆಗಲಿದೆ ಅಂತೇಳಿ ನಾನು ಭಾವಿಸ್ತೀನಿ. ಸೊ ಹಾಗಾಗಿ ಈ ಅಂಶಗಳನ್ನು ಹೆಚ್ಚು ನೋಡ್ಕೊಬೇಕು ಅಂತ. ಇನ್ನು ಪ್ರಸಿದ್ಧ ಜಲಪಾತಗಳಂತ ನೋಡಿದಾಗ ಯಗಚಿ ಪ್ರಸಿದ್ಧ ಜಲಪಾತಗಳನ್ನು ನೋಡಿದಾಗ ಗಗನ ಚುಕ್ಕಿ ಬರಚುಕ್ಕಿ ಅಂತೇಳಿ, ಇದು ಕಾವೇರಿ ನದಿಗೆ ಇರತಕ್ಕಂಥ ಒಂದು ಪ್ರಸಿದ್ಧ ಜಲಪಾತ. ಇನ್ನು ಅಬ್ಬೆ ಜಲಪಾತ, ಇರ್ಪು ಜಲಪಾತ, ಹೆಬ್ಬೆ ಜಲಪಾತ, ಈ ಎಲ್ಲಾ ಜಲಪಾತಗಳು ಮೈಸೂರು ವಿಭಾಗದಲ್ಲಿ ಕಂಡು ಬರ್ತಕ್ಕಂಥ ಜಲಪಾತ. ಬಹಳ ಮುಖ್ಯವಾಗಿ ಅದನ್ನು ನಾವು ಗಮನಿಸಬೇಕು. ಇನ್ನು ರಾಷ್ಟ್ರೀಯ ಉದ್ಯಾನವನಗಳು ಕಂಡು ಬರ್ತವೆ. ಒಂದು ರಾಜೀವ್ ಗಾಂಧಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಅಂತ ಬರ್ತದೆ. ಅದು ಈ ಮೈಸೂರು ವಿಭಾಗದಲ್ಲಿ ಬರ್ತದೆ. ಇನ್ನು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಅಂತ ಒಂದು ಉದ್ಯಾನವನ ಬರ್ತದೆ. ಇವೆರಡು ಏನಪ್ಪಾ ಅಂದ್ರೆ ಹೆಚ್ಚು ಕರ್ನಾಟಕದ 5 ರಾಷ್ಟ್ರೀಯ ಉದ್ಯಾನವನಗಳು ಇವು 2 ಪ್ರಮುಖವಾಗಿರ್ತಕ್ಕಂಥ ಉದ್ಯಾನವನಗಳಂತೆ ನಾವು ನೋಡ್ಬೇಕು. ಇನ್ನು ಬುಡಕಟ್ಟು ಸಮುದಾಯಗಳಂತ ಏನ್ ಹೇಳ್ರಿ, ಬುಡಕಟ್ಟು ಈ ಟ್ರೈಬಲ್ ಕಮ್ಯುನಿಟಿ ಅಂತ ಏನ್ ಕರಿತಿರ್ಲ, ಅವುಗಳ ನೋಡಿದಾಗ ಕರ್ನಾಟಕದ ಈ ಮೈಸೂರು ವಿಭಾಗದಲ್ಲಿ ಕಂಡು ಬರ್ತಕ್ಕಂಥ ಒಂದಷ್ಟು ಬುಡಕಟ್ಟು ಸಮುದಾಯಗಳ ಹೆಸರು ಮತ್ತು ಯಾವ್ಯಾವ ಜಿಲ್ಲೆಯಲ್ಲಿ ಬರ್ತಾರೆ ಅಂತೇಳಿ ನಾವು ನೋಡ್ಕೊಬಹುದು. ಒಂದು ಬುಡಕಟ್ಟು ಸಮುದಾಯ ನೋಡಿದಾಗ ಮರಕುಡಿಯರು, ಯಾರು ಹೇಳ್ರಿ? ಮರಕುಡಿಯರು ಅಂತ ಬರ್ತಾರೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರ್ತಾರೆ. ಎಲ್ಲಿ ಹೇಳ್ರಿ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರ್ತಕ್ಕಂಥವ್ರು. ಇನ್ನು ಕೊರಗರು ಅಂತ ಬರ್ತಾರೆ. ಇವರು ದಕ್ಷಿಣ ಕನ್ನಡದಲ್ಲಿದ್ದಾರೆ ಮತ್ತು ಉಡುಪಿಯಲ್ಲಿದ್ದಾರೆ ಕೊರಗರು. ಹೌದಾ? ಆಮೇಲೆ ಸೋಲಿಗರು, ಎರವರು, ಹಕ್ಕಿ ಪಿಕ್ಕಿಗಳು, ಹಲಸರು ಮತ್ತು ಮೇದರು. ಸೊ ಇವರೆಲ್ಲರೂ ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡು ಬರ್ತಾರೆ. ಎಲ್ಲಿ ಹೇಳ್ರಿ? ಚಾಮರಾಜನಗರ ಜಿಲ್ಲೆಯಲ್ಲಿ ಇಷ್ಟು ಜನ ಕಂಡು ಬರ್ತಾರೆ ಅಂತ. ಇವೆಲ್ಲವೂ ಈಗೇನು ನಾನು ಹೇಳಿದಲ್ಲ, ಇಷ್ಟೆಲ್ಲ
ಮರಕುಡಿಯರು, ಕೊರಗರು, ಸೋಲಿಗರು, ಎರವರು, ಹಕ್ಕಿಪಿಕ್ಕಿಗಳು, ಹಲಸರು, ಮೇದರರು ಎಲ್ಲ ಇವರೆಲ್ಲರೂ ಏನಪ್ಪಾ ಅಂದ್ರೆ ಕರ್ನಾಟಕದ ಬುಡಕಟ್ಟು ಸಮುದಾಯಗಳು, ಬುಡಕಟ್ಟು ಕುಟುಂಬಗಳು, ಬುಡಕಟ್ಟು ವರ್ಗಗಳು ಅಂತೇಳಿ ನಾವು ನೋಡ್ಕೊಬೇಕು. ಹೌದಾ? ಸೊ ಹಾಗಾಗಿ ಇವ್ರು ಯಾವ ಜಿಲ್ಲೆಗಳಿಗೆ ಬರ್ತಾರೆ ಅಂತ ನೋಡಿದಾಗ ಇವೆಲ್ಲ ಒಂದಷ್ಟು ಮೈಸೂರು ವಿಭಾಗದಲ್ಲಿ ಒಂದಷ್ಟು ಜಿಲ್ಲೆಗಳಲ್ಲಿ ಇವ್ರು ಕಂಡು ಬರ್ತಾರೆ ಅಂತೇಳಿ ನೋಡ್ತೀವಿ. ಮುಂಬರುವ ಪರೀಕ್ಷೆಗಳಲ್ಲಿ ಸಾಕಷ್ಟು ಈ ಪ್ರಶ್ನೆಗಳಂತ ಕೇಳಿದ್ದಾರೆ, ಪದೇ ಪದೇ ಕೇಳಿದ್ದಾರೆ, ಯಾವ ಜಿಲ್ಲೆಯೊಳಗೆ ಬರ್ತಾರೆ, ಏನ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಅವುಗಳ ಬಗ್ಗೆ ನಾವು ತಿಳಿದುಕೊಂಡಿರ್ಬೇಕು. ಹೆಚ್ಚು ನಾವು ಅವುಗಳ ಬಗ್ಗೆ ಮೆಲುಕು ಹಾಕ್ತಾ ಅವುಗಳನ್ನು ಹೆಚ್ಚು ನೆನಪು ಇಡುವುದರ ಪರಿಣಾಮದಿಂದ ಮುಂಬರುವ ಪರೀಕ್ಷೆಗಳಲ್ಲಿ ನಾವು ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಹೇಳ್ತಾ ಇವತ್ತಿನ ಒಂದು ಚಿಕ್ಕ ತರಗತಿಯನ್ನು ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಎಂದಿನಂತೆ ನಾಳೆ ತರಗತಿಯನ್ನು ಪ್ರಾರಂಭ ಮಾಡೋಣ ಅಂತ ಹೇಳ್ತಾ ನಮಸ್ಕಾರ, ಶುಭ ಸಂಜೆ.